ಸ್ನೇಹಿತರೆ, ಇವತ್ತೊಂದು ವಿಶೇಷವಾಗಿರುವಂಥ ಚಟ್ನಿಯನ್ನು ಅಂದರೆ ಚಟ್ನಿ ಮಾಡೋದನ್ನು ಹೇಳ್ಕೊಡ್ತೀನಂತ. ಇದು ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೆಯದು. ಬಹುಶಃ ನನಗನ್ಸಿದ ಮಟ್ಟಿಗೆ ಬಹಳಷ್ಟು ಜನ ತಿಂದಿರೋದೇ ಇಲ್ಲ ಈ ಚಟ್ನಿ ಬಿಸಿ ಬಿಸಿ ಭಕ್ರಿ ಮಾಡಾಗಿರ್ಬೋದು, ಚಪಾತಿ ಆಗಿರ್ಬೋದು, ಪರಾಟ ಆಗಿರ್ಬೋದು, ಅಥವಾ ಬಿಸಿ ತುಪ್ಪ ಅನ್ನಕ್ಕಂತೂ ಬಹಳಷ್ಟು ರುಚಿ ಹತ್ತದ. ಇದನ್ನು ನೀವು ನೀರು ಹಚ್ಚಲಾರದೆ ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು. 2 ತಿಂಗಳ 3 ತಿಂಗಳ ಬೇಕಾದಷ್ಟು ದಿನ. ಇದು ನಮಗೆ ಒಂದು ಸಲ ಚಟ್ನಿ ಮಾಡಿಟ್ಕೊಂಡ್ರೆ ಸಾಕು, ಬೇಕಾದಷ್ಟು ದಿನ ಬರ್ತದೆ. ಇದಕ್ಕೆ ನಾವು ನೀರು ಹಚ್ಚಲಾರದೆ ಮಾಡಬೇಕು, ಅಥವಾ ನೀರು ಹಾಕಬಾರ್ದು ಈ ಚಟ್ನಿಗೆ. ಬರೀ ತೋರಿಸ್ತೀನಿ. ಇದು ಇನ್ನೊಂದಂದರೆ ಆರೋಗ್ಯಕ್ಕಂತೂ ಬಹಳಷ್ಟು ಒಳ್ಳೆಯದು, ಮಕ್ಕಳಿಗೂ ಬಹಳ ಇಷ್ಟ ಆಗ್ತದೆ. ಈಗ ಮೊದಲನೇದಾಗಿ ನೋಡ್ರಿ, ಈ ರೀತಿಯಾಗಿರುವಂಥ ಮಾವಿನ ಬೇರು ಅಂತ ಹೇಳ್ತದ. ಇದು ಶುಂಠಿ ಥರ ಕಾಣಿಸ್ತದ, ಹಸಿ ಶುಂಠಿ ಥರ ಕಾಣಿಸ್ತದ, ಆದರೆ ಹಸಿ ಶುಂಠಿ ಅಲ್ಲ, ಮಾವಿನ ಬೇರು ಅಂತ ಹೇಳ್ತೀವಿ. ಈ ರೀತಿ ಒಳಗಡೆ ಈ ರೀತಿ ಇರ್ತದ. ಮಾವಿನ ಬೇರಿನ ಚಟ್ನಿ ಇದು. ಮಾವಿನ ಬೇರು ಅಂತಲೇ ಹೇಳಬೇಕು, ಮಾಂಗಣಿ ಬೇರಲ್ಲ. ಮಾಂಗಣಿ ಬೇರು ಅಂದರೆ ಬೆಳಗಾವಿ ಹತ್ರ ಬೇರೆ ಟೈಪ್ ಸಿಗ್ತದೆ, ಆದರೆ ಇದು ಮಾವಿನ ಬೇರು ಅಂತಲೇ. ಇದನ್ನು ತಿಂದರೆ ನಮಗೆ ಎಳೆ ಮಾವಿನ ಕಾಯಿ ತಿಂದಂಗೆ ಅನ್ನಿಸ್ತದೆ. ಇದು ಈ ರೀತಿಯಾಗಿ ಮೇಲಿನ ಸಿಪ್ಪೆಯನ್ನು ಎಲ್ಲ ಸ್ವಚ್ಛವಾಗಿ ತೊಳೆದಿಟ್ಟುಕೊಂಡು ಮೇಲಿನ ಸಿಪ್ಪೆಯನ್ನು ತೆಕ್ಕೊಂಡ್ಬಿಡಬೇಕು. ಸಿಪ್ಪಿ ತೆಗಿಲಿಲ್ಲ ಅಂದರೆ ಸ್ವಚ್ಛವಾಗಿ ತೊಳೆದ್ರೂ ನಡೀತದೆ, ಆದರೂ ಕೂಡ ಮೇಲಿನ ಸಿಪ್ಪಿ ತೆಗೆದ್ರೆ ಒಳ್ಳೆಯದು. ಈ ರೀತಿಯಾಗಿ ಪೂರ್ಣ ಮೇಲಿನ ಸಿಪ್ಪಿಯನ್ನು ತೆಗೆದುಬಿಡಬೇಕು. ಮೇಲಿನ ಸಿಪ್ಪಿ ತೆಗೆದ್ಮೇಲೆ ನೀಟಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು. ಇಲ್ಲಿ ಇನ್ನೊಂದು ನೆನ್ಪಿಟ್ಕೊಳ್ರಿ, ಆ ಬೇರನ್ನು ತೊಳೆದ ಮೇಲೆ ಸ್ವಚ್ಛ ಒರೆಸ್ಬೇಕು. ನೀರಿನ ಅಂಶ ಏನೂ ಇರಬಾರ್ದು. ಸ್ವಲ್ಪ ಆರ್ಲಿಕ್ಕೆ ಇಟ್ಬಿಡಬೇಕು. ಪೂರ್ಣ ಬೇರು ಆರ್ದಿರಬೇಕು, ಹಸಿ ಇದ್ದರೆ ಕೆಟ್ಟು ಹೋಗ್ತದೆ. ಅದಕ್ಕಾಗಿ ಈ ರೀತಿಯಾಗಿ ಪೂರ್ಣ ಸಣ್ಣದಾಗಿ ನಾವು ಆ ಬೇರನ್ನು ಹೆಚ್ಚಿಟ್ಕೊಳ್ಬೇಕು. ನಿಮಗೆ ಮೊದಲು ಒಂದು 1/4 kg ಈ ರೀತಿ ಮಾಡಿಟ್ಕೊಳ್ರಿ. ನಂತರ ನೀವು ಬೇಕಾದಷ್ಟು kg ಗಟ್ಟಲೆ ಮಾಡ್ಬೋದು. ಈಗ ನಾನು 10ರಿಂದ 12 ಬೇರನ್ನು ಈ ರೀತಿಯಾಗಿ ಹೆಚ್ಚಿ ನೀಟಾಗಿ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನೀವು ನಿಮ್ಮ ಅಳತೆ ಎಷ್ಟು ಇಟ್ಕೊಂಡಿರ್ತೀರಿ ಅದ್ರ ಮೇಲೆ ಉಪ್ಪು. ನಂತರ ಖಾರದ ಪುಡಿ ನಿಮಗೆ ಎಷ್ಟು ಬೇಕು ನೋಡಿ ಖಾರ. ಅದಕ್ಕೆ ಭಾಳಷ್ಟು ಖಾರ ಮಾಡಬಾರ್ದು, ಅದು ಯಾಕಂದರೆ ಹುಣಸೆ ಹಣ್ಣು ಬೆಲ್ಲ ಎಲ್ಲ ಬರ್ತದೆ ಅದಕ್ಕೆ ಖಾರದ ಪುಡಿ ನಿಮಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಬೇಕು. ಇನ್ನು ಅದಕ್ಕೆ ಮುಖ್ಯವಾಗಿ ಒಂದು ಸೌಟಿನಲ್ಲಿ ನಾನು ಎಣ್ಣೆಯನ್ನು ಕಾಯ್ಲಿಕ್ಕಿಟ್ಟೀನಿ. ಅದಕ್ಕೆ ಮೆಂತೆ ಅಂತ ಹೇಳ್ತೇವೆ, ಮೆಂತ್ಯ ಕಾಳು ಅಂತ ಹೇಳ್ತೇವಲ್ಲ, ಇಲ್ಲವ ನೋಡ್ರಿ ಈ ರೀತಿ ಇರುವಂಥ ಮೆಂತೆ ಕಾಳನ್ನು 1 ಚಮಚ ಹಾಕಬೇಕು. ಮೆಂತೆ ಕಾಳು 1 ಚಮಚ, ಅದರ ಜೊತೆ ಸ್ವಲ್ಪ ಇಂಗನ್ನು ಹಾಕಬೇಕು. ಇಂಗು ಒಂದು ಅರ್ಧಕ್ಕಿಂತ ಕಡಿಮೆ ಚಮಚ ಇಂಗನ್ನು ಹಾಕಬೇಕು. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಇಂಗು ಮೆಂತೆ ಹಾಕಿ ಅದನ್ನು ಬಿಸಿ ಇರಬೇಕಾದನ್ನೇ ಆ ಒಂದು ಜಾರ್ನೊಳಗೆ ಹಾಕ್ಕೊಂಡು ಬಿಡಬೇಕು. ಈಗ ಉಪ್ಪು ಹಾಕೇವಿ, ಖಾರ ಹಾಕೇವಿ, ನಂತರ ಇಂಗು ಮತ್ತು ಮೆಂತೆ ಹಾಕೇವಿ. ಅದಕ್ಕೆ ಹುಣಸೆ ಹಣ್ಣು ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕಬೇಕು. ಜೊತೆಗೆ ಅಷ್ಟೇ ಅಂದರೆ ಎಷ್ಟು ಹುಣಸೆ ಹಣ್ಣು ಹಾಕಿರ್ತೀವೋ ಅಷ್ಟೇ ಬೆಲ್ಲ, ಬೆಲ್ಲ ಜಾಸ್ತಿ ಹಾಕಿದರೂ ನಡೀತದೆ. ಈ ರೀತಿಯಾಗೆಲ್ಲ ಹಾಕ್ಕೊಂಡು ಇದನ್ನು ಮಿಕ್ಸರಲ್ಲಿ, ಅಂದರೆ ನಾವು ಒರಳಲ್ಲಿ ರುಬ್ಬಿದರೆ ಬಹಳಷ್ಟು ಒಳ್ಳೆಯದು. ಒರಳಲ್ಲಿ ರುಬ್ಲಿಕ್ಕೆ ಆಗೋದಿಲ್ಲ ಅನ್ನೋದಾದರೆ ಮಿಕ್ಸರಿಗೆ ಹಾಕಬೇಕು. ನೋಡ್ರಿ ಈ ರೀತಿಯಾಗಿ ಮಿಕ್ಸರಲ್ಲಿ ಸಣ್ಣಾಗಿ ರುಬ್ಬಿದರೆ ಚಟ್ನಿ ಬಹಳಷ್ಟು ರುಚಿ ಆಗ್ತದೆ. ಇದನ್ನೊಂದು ಡಬ್ಬಿಯಲ್ಲಿ ಅಥವಾ ಕಾಜಿನ ಒಂದು ಭರಣಿಯಲ್ಲಿ ಹಾಕಿಟ್ಕೊಂಡ್ರೆ ನೀವು ಎಷ್ಟು ದಿವಸ ಅದನ್ನೇನು ಫ್ರಿಜ್ಜಲ್ಲಿ ಇಡಬೇಕಂತೇನೂ ಇಲ್ಲ. ಇದನ್ನು ನೀವು ಹೊರಗಿಟ್ಕೊಂಡು ತಿನ್ಬೋದು. ಎಷ್ಟು ದಿವಸ ಇಟ್ಟರು ಏನೂ ಕೆಡೋದಿಲ್ಲ. ಬಹಳಷ್ಟು ರುಚಿಯಾಗಿರ್ತದೆ. ಚಪಾತಿ ಭಕ್ರಿ ಬಿಸಿ ಅನ್ನಕ್ಕೆ ರುಚಿಯಾಗಿ. ಇದು ಪಿತ್ತಕ್ಕಂತೂ ಬಹಳಷ್ಟು ಚಲೋ. ಪಿತ್ತ ಆಮೇಲೆ ಗ್ಯಾಸ್ ಪ್ರಾಬ್ಲಮ್ ಆಗ್ತದೆ, ಹೆಲ್ತ್ ಪ್ರಾಬ್ಲಮ್ ಆಗ್ತಿದ್ರೆ ಈ ಚಟ್ನಿ ಮಾಡ್ಕೊಂಡು ತಿಂದು ನೋಡ್ರಿ, ಹೊಟ್ಟೆ ಉರಿಯೋದು ಇಂಥದ್ದು ಆಗೋದಿಲ್ಲ. ಇದಕ್ಕೆ ಸ್ಪೆಷಲ್ ಆಗಿ ಅಂದರೆ ಮಾವಿನ ಬೇರು ಅಂತಲೇ ಹೇಳ್ತಾರೆ. ಇದು ಎಲ್ಲ ಕಡೆ ಹೆಚ್ಚಾಗಿ ಸಿಗ್ತದೆ. ಸಿಗಲಿಲ್ಲ ಅಂದರೆ ಬೆಂಗಳೂರಿನ ಗಾಂಧಿನಗರ್ನಲ್ಲಂತೂ ನೆಲ್ಲಿಕಾಯಿ ಮಾರೋರ ಹತ್ರ ಸಿಗ್ತದೆ. ಇದು ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೆಯದು. ನೀವು ಮಾಡಿರಿ, ತಿಂದು ನನಗೆ ಹೆಂಗಿತ್ತು ಅಂತ ಕಮೆಂಟ್ಸ್ ಹಾಕ್ರಿ.